ಅಪ್ಪ ಅಪ್ಪ ಏ ಹೋಗಪ್ಪ, ಇರೋದೊಂದು ನಾನು ಯಾರಿಗೂ ಕೊಡೋದಿಲ್ಲ ನಮ್ಮ ಮೌನಾಣೆ. ಇಡ್ಕಳ ಯಜಮಾನ್ರೆ, ನಿಮ್ ಮಗ ನಂಜುಂಡಪ್ಪ ಬಂದಿರೋದು. ಉಗಾದಿ ಬರ್ತೀನಿ ಅಂತ ಹೇಳಿ ವರ್ಷಕ್ಕೆ ಬಂದವನ ನಂಜೇಸಿ. ಅಯ್ಯೋ ಇದೇನಪ್ಪ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಏನ್ ಇತ್ಯಾ? ನನ್ ಫ್ರೆಂಡ್ಸ್ ಬಂದವ್ರೆ, ಬಾ ಮಾತಾಡ್ಸು. ಫ್ರೆಂಡ್ಸ್ ಬಂದವ್ರ? ನಾಯ್ಕ ಮಡಿಕ ನಡಿ ಮಗ ನೋಡುವ. ನಾಳೆ ಬಿಡಿ ಮತ್ತೆ ಹೇಳ್ಬಿಟ್ಟಿದ್ರೆ. ಅಯ್ಯಪ್ಪ, ಇವ್ ನನ್ನ ಫ್ರೆಂಡ್ ಸಂಜಯ್, ಇವಳು ಮಿಲಿ. ಮಿಲಿ? ಇದೇನ್ ಮಗ ಸರ ಹೇಳ್ತಿ ಹೆಸರನ್ನೆಲ್ಲ ಹೆಣ್ಮಕ್ಳಿಗೆ ಇರ್ತಾರ ಪ್ಯಾಟೆಯಲ್ಲಿ? ಅಯ್ಯೋ ಅಪ್ಪ, ಅವಳ ಹೆಸರು ಮನೋಹರಿ ಅಂತ. ಅವ್ರ ಮನೆಯವರು ಪ್ರೀತಿಯಿಂದ ಮಿಲಿ ಮಿಲಿ ಅಂತ ಕರೀತಾರೆ. ನಮಸ್ಕಾರ ಕಣವ. ಇದಾವ್ ಕ್ವಾರ್ಟರ್ ಮಾಡ್ಲು. ಹಾಯ್, ದಿಸ್ ಇಸ್ ಕೋದಂಡ. ಗ್ಲಾಡ್ ಟು ಮೀಟ್ ಯು ಡ್ಯಾಡಿ. ನಗರಕ್ಕೆಲ್ಲ ನೋಡು, ಇವನೇನ್ ನನ್ನ ಬಾಡಿ ಗಿಡಿ ಅಂತಾನೆ, ನಾನೇ ಸತ್ತೋಗ್ಬಿಟ್ಟಿವ್ನ. ಅಪ್ಪ, ಅವ್ನು ಹೇಳಿದ್ದು ಬಾಡಿ ಅಂತಲ್ಲ, ಡ್ಯಾಡಿ ಅಂತ. ಅಂದ್ರೆ ನೀನು ಅವನಿಗೆ ಅಪ್ಪಂತಾರ ಅಂತ. ಹತ್ತು ವರ್ಷ ಕನ್ನಡದಲ್ಲಿ ಹೇಳಕ್ ಏನ್ ರೋಗ ನಿಂಗೆ? ಅಪ್ಪ, ಅದು ಸಂಜು ಮಿಲಿ ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ. ಬಿಡು. ಏ ಬಾತೇಶ, ನಾಗಪ್ಪ, ಎಲ್ಲಪ್ಪ, ಬಸಪ್ಪ ಎಲ್ಲಿದ್ರಲ್ಲ? ನೋಡಿ, ಚಿನ್ನಂತ ಹುಡುಗ, ರನ್ನದಂತ ಹುಡುಗಿ, ಇಂತ ಈಡು ಜೋಡು ಎಲ್ಲಾರ ನಮ್ ಶಿವಳ್ಳಿ ನೋಡಿದ್ರೇನ? ಇವ್ರಿಬ್ಬರು ಮದ್ವೆ ಖುಷಿಲಿ ನನ್ ರಕ್ತಲ್ಲಿ ಎಲ್ರಿಗೂ ಒಂದೊಂದು ಕ್ವಾಟ್ ಹೇಳ್ಬಿಡಿ. ಅಯ್ಯೋ ಯಜಮಾನ್ರೆ, ನೀ ಕ್ವಾಟ್ರ್ ಅಂಚದಂಗ ಇರ್ಲಿ, ನಮ್ ನಂಜುಂಡಪ್ಪ ಏನೋ ಕಷ್ಟ ಹೇಳ್ಕೊಳಕ್ ಬಂದವ್ರೆ, ಹೊಸಿ ಕೇಳಿ. ಹೌದು ಮಗ, ಏನ್ರ ನಿನ್ ಕಷ್ಟ? ಅಪ್ಪ, ಅದು ಹೊಸಿರು ತಪ್ಪನತ್ರ ನನ್ ಕಂದ ಕಷ್ಟ ಹೇಳ್ಕೊಳಕ್ ಬಂದದೆ. ಆಳಾತು ಇದನ್ನೆಲ್ಲ ಮಾಡಿ ಕೇಳೋದು ಧರ್ಮ ಅಲ್ಲ ಅಲ್ವಾ ಸರ್? ಏ ರಾಮಣ್ಣ, ಮಜ್ಜಿಗೆ ತಾಂಬರ್ಲಾ? ಮಗ, ಈಗ ಹೇಳು ನಿನ್ ಕಷ್ಟ ಏನು ಅಂತವ. ನಿಶಾ ಏರೋದಲ್ಲಿ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನೀನ್ ಹೇಳಿದ್ನೆಲ್ಲ ನಾನ್ ಮರ್ತ್ಕೊಂಡ್ಬಿಡ್ತೀನಿ. ಅಪ್ಪ, ಸಂಜು ಮಿಲಿ ಇಬ್ರು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಚೆಕ್ ಪ್ರೀತಿಸ್ತವ್ರೆ. ಇವ್ರ ಮನೆಯವರು ಇವ್ರನ್ನ ಬೇರೆ ಮಾಡಬೇಕು ಅಂತ ಕಾಯ್ತಾವ್ರೆ. ಇವ್ರಿಗೆ ಮುಂದೆ ದಾರಿ ಕಾಣಿಸ್ಲಿಲ್ಲ, ಇರೋಕ್ ಜಾಗ ಇಲ್ಲ, ಸ್ವಂತದವ್ರು ಯಾರು ಇಲ್ಲ. ಏನ್ ಮಾಡೋದು ಅಂತ ಹೆದರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನೀವೇನ್ ಹೆದರ್ಕೋಬೇಡಿ, ನಮ್ಮ ಊರಲ್ಲಿ ನಮ್ಮಪ್ಪ ಅವ್ರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನಿಲ್ಲಿ ಕರ್ಕೊ ಬಂದೆ. ಇಷ್ಟೇನ ಇಸ್ಯಾ? ನಾಳೆ ಯಾಸನ ನಾನೇನೋ ಮ್ಯಾಟ್ರು ತಲೆ ಹೋಗೋದು ಅಂತ ತಿಳ್ಕೊಂಡು ಮಜ್ಜಿಗೆ ತರಿಸಿ ಕುಡ್ದು ಮಿಸಾಯಿಸ್ಕೊಂಡಲ್ಲ. ಏನಾಯ್ಕ ಸತ್ರ ಕ್ವಾಟ್ರ? ಅಪ್ಪ ಕುಡಿಲಿ, ಇವ್ರಿಬ್ರು ಕಣ್ಣು ಬಿದ್ರೆ ಸಾಕು, ಇವ್ರಿಬ್ರು ಕೊಚ್ಚಾಕ್ ಬಿಡ್ಬೇಕು ಅಂತ ಮಿಲಿ ಅಣ್ಣಂದ್ರು ಹುಡುಕ್ತವ್ರೆ. ಅಣ್ಣಂದ್ರಷ್ಟೇ ಅಲ್ಲ, ಅವ್ರ ಜೊತೆಗೆ ರೌಡಿಗಳು ಇದಾರೆ. ಅವ್ರು ನನ್ ಮೇಲೂ ಕೈ ಮಾಡಿದ್ರು. ದಿಟ್ವಾ ಮಗ? ಹೌದಪ್ಪ, ಇವನೇನಾದ್ರೂ ಅವತ್ತು ಅವ್ರ ಕೆಲ್ಸ ಸಿಕ್ಕಾಕೊಂಡಿದ್ರೆ ಅಲ್ಲೇ ಕುಚ್ಚ ಸಾಯಿಸ್ಬಿಟ್ರು ಅವರು. ನನಗೆ ಗೊತ್ತು, ಇವ್ರನ್ನ ಹುಡಿಕೊಂಡು ಅವ್ರು ಇಲ್ಲಿಗೂ ಬರ್ತಾರೆ. ಮಗನೇ ಆಗ ಅವ್ರು ಮಾತ್ರ ತಾಯಿ ಹಾಲು ಕುಡಿದು ಬೆಳೆದವ್ರೆ, ನಾವು ನಾಯಿ ಹಾಲು ಕುಡಿದು ಬೆಳೆದಿದೀವ. ನಾವೇನು ಅಂತ ಅವ್ರಿಗೊಂದ್ ಕೈ ತೋರ್ಸೇ ಬಿಡವ. ಅಪ್ಪ, ನಾನೊಂದು ವಿಷಯ ಕೇಳ್ತೀನಿ, ಸತ್ವಾಗ್ಲೂ ದಿಟ ಹೇಳಿರ? ಇವತ್ತಿನ ಪಿರುತಿ ಪ್ರೇಮ ಅಂದ್ರೆ ಸಾಂಕ್ರಾಮಿಕ ರೋಗ ಇದ್ದಂಗೆ, ತಲೆನೋವು ನೆಗಡಿ ಇದ್ದಂಗೆ. ಈಗ ಬರ್ತದೆ, ಇನ್ನು ಅರ್ಧ ಗಂಟೆ ಹೊಂಟೋಯ್ತದೆ. ಆದ್ರೆ ನಿಜವಾದ ಪ್ರೇಮಿಗಳು ಸತ್ರೆ ಈ ಭೂಮಿ ಮೇಲೆ 1000 ವರ್ಷದವರೆಗೂ ಅವ್ರ ಹೆಸರು ಶಾಶ್ವತವಾಗಿರುತ್ತೆ. ಹಂಗ ನಾವು ಬಾಳಿ ಬದುಕಿ ತೋರಿಸ್ತೀವಿ ಅಂತ ಮಾತು ಕೊಡ್ಬೇಕು. ಮಾತು ಕೊಡಿ. ನಾವಿಬ್ರು ಯಾವಾಗ್ಲೂ ಒಂದಾಗಿರ್ತೀವಿ. ಸಾವಲು ನಾವಿಬ್ರು ಜೊತೆಯಾಗಿರ್ತೀವಿ. ಭೇಷ್ ಭೇಷ್, ಒಪ್ಪದೆ ಮಗ. ಬನ್ನಿ ಕೇಳ್ರಲ್ಲೇ, ಇವತ್ತಿಂದ ಇವರಿಬ್ರು ಶಿವಳ್ಳಿ ಸತ್ತು. ಸಂತೋಷವಾದ ವಿಷಯ ಹೇಳ್ತಾ ಇದ್ದೀನಿ. ವ್ಯಾಪಾರ ಕಣ್ಣಿತ್ತಿದ್ರಲ್ಲೇ, ಹೊಡಿಲ್ಲ ಚಪ್ಪಾಳೆಯ. ನಂಜೇಶ, ಅಪ್ಪ, ಯಾರೋ ಬೀರ್ರು ಬತ್ತಾವ್ರಂತೆ, ಐಕ್ಳನ್ನ ಜಬ್ಬಲ ಮಾಡು. ಸರಿಯಪ್ಪ. ನಿನ್ಗೋರ್ಗೆ ಹೇಳ್ಬೇಕಾ? ನಡಿ ಒಳಿಕೆ. ಏನಪ್ಪ ಬರ ಇಲ್ಲಿ, ಯಾರೋ ನೆಂಟ್ರು ಬತ್ತಾವ್ರಂತೆ, ಉಣ್ಣಕ್ಕಿಕ್ಕಕ್ಕೆ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ನಿನ್ಗೊಂದ್ಕಿತ ಇಲಾಡ್ಗೆ ಕೊಟ್ಟು ಹೇಳ್ಬೇಕೇನವ? ನಡಿ ಒಳಿಕೆ. ಎಲ್ ಬಚ್ಚಿಟ್ಟಿದ್ಯಾ ನಿನ್ ಮಗನ್ನ?
ಅದನ್ ಕೇಳಕ್ ನೀನ್ ಯಾವನ್ಲ? ಯಾರ? ನಿನ್ನ ಮಗ ಕರ್ಕೊಂಡು ಬಂದಿದ್ದಾನಲ್ಲ, ಅವರಲ್ಲಿ ಅವಳನ್ನ ಕಾವೇರಿ ನದಿಗೆ ಬಿಸಾಕಿ ಉಳಿದವ್ರನ್ನ ಕತ್ತರಿಸಿ ಹಾಕೋದಕ್ಕೆ ಬಂದಿದ್ದೀವಿ. ಅದು ನಿನ್ ಕೈಲಾಯ್ತದ? ಮಾಡಿ ತೋರ್ಸೋದಕ್ಕೆ ಇಷ್ಟು ದೂರ ಬಂದಿರೋದು. ಹಂಗಾರೆ ಆ ಮಕ್ಕಳು ಇದೇ ಮನೆಗಿದಾವೆ. ತಾಕತ್ತಿದ್ರೆ ಒತ್ಕೊಂಡು ಹೋಗಿ ನೋಡವ. ಏಯ್, ಏನ್ ನೋಡ್ತಾ ಇದೀರಾ? ಹೋಗಿ ಹೇಳ್ಕೊಂಬಂದ್ರು. ಯಾವನಾರು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಅಷ್ಟಯ್ಯ. ಯಾವನ್ಲ? ಯಜಮಾನ್ರೆ, ತಾಳ್ಮೆಗೂ ಒಂದು ಮಿತಿ ಇದೆ. ನಮಗೂ ನಿಮ್ಗೂ ಯಾವ ವೈಷಮ್ಯನೂ ಇಲ್ಲ. ನನ್ನ ತಂಗಿನ ಕರ್ಕೊಂಡು ಅವನು ಇಲ್ಲಿಗೆ ಬಂದಿದ್ದಾನೆ. ಅವಳನ್ನ ಕಳಿಸ್ಬಿಡಿ, ನಾವು ಹೊರಟೋಗ್ತೀವಿ. ಮತ್ ಅವಾಗ್ಲೇ ಏನೋ ಹೊಡಿತೀನಿ ಬಡಿತೀನಿ ಅಂತ ಅರ್ಕಂತಿದ್ದೆ. ಜಾಸ್ತಿ ಮಾತಾಡ್ಬೇಡ. ಹೊಡಿತೀನಿ ಅಂದಲ್ಲ, ಗುಂಡಿಗೆ ಗಟ್ಗದು ಇಲ್ವೋ ಅಂತ ನೋಡ್ದೆ. ಏಯ್, ಕಂಡೋರ್ ಮನೆ ಹೆಣ್ಮಗು ನಿನ್ ಮನೇಲಿ ಬಚ್ಚಿಟ್ಕೊಂಡು ಕತೆ ಹೇಳ್ಬೇಡ. ನಿನ್ ಮೈಯಲ್ಲಿ ಒಳ್ಳೆ ರಕ್ತ ಹರಿತಿದ್ರೆ ಕರ್ಸೋ ಅವ್ರ ಈಚೆಗೆ. ನಮ್ ಹಳ್ಳಿಲಿ ಎಲ್ಲಾರ ಮೈನಾಗೂ ಹರಿತಾ ಇರೋದು ಒಳ್ಳೆ ರಕ್ತನೇ ಇದ್ಯಾವ್ರು. ಆದ್ರೆ ಏನ್ ಮಾಡ್ತೀರಿ, ಅವೆರಡು ಅರ್ಗಿಣಿ ಮರ್ಗಿಣಿ ಹೆಂಗೆ ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಂಡವೆ. ಸಾಲದಕ್ಕೆ ನಮ್ಮನ್ನೇ ಆಶ್ರಯ ಬೇಡ್ಕೊಂಡ್ ಬಂದವೆ. ಅಂತವ್ನ ಕುತ್ಕೆಡ್ದು ಆಚೆ ತಳ್ಳೋದು ಮನಸತ್ವ ಅಲ್ಲ ನೋಡಿ. ಹಂಗ್ ನೀವು ಕರ್ಕೊಂಡು ಹೋಗ್ಲೇಬೇಕು ಅನ್ನಂಗಿದ್ರೆ ಅವ್ರಿಬ್ಬರಿಗೂ ಲಗ್ನ ಮಾಡ್ಬಿಡ್ತೀವಿ. ಗಂಡು ಹೆಣ್ಣು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡಿ. ಇದ್ರ ಮ್ಯಾಲೂ ಹಂಗೆ ಕರ್ಕೊಂಡು ಹೋಯ್ತೀವಿ ಅನ್ನೋದಾಯ್ತು ಅಂದ್ರೆ ಮೀಸೆ ಹೊತ್ ಗಂಡ್ಸ್ ಯಾವನ ಇದ್ರೆ ಕರ್ಕೊಂಡು ಹೋಗ್ಬೋದು. ಏಯ್, ಮರ್ಯಾದೆಯಾಗಿ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಫುಲ್ ಬಾಟ್ಲುಗಳೆರಡು ಸುಮ್ನೆ ನಿಂತವೆ. ಕ್ವಾರ್ಟರ್ ಬಾಟ್ಲು ನಿಂದೇನು ಮಧ್ಯದಲ್ಲಿ ನಡ. ಜಾಸ್ತಿ ನಿಗರ್ಬೇಡ, ನಿಗರಿದ್ರೆ ಇಲ್ಲಿ ಗಂಟ ಯಾವ ಅಪ್ಪನ ಮಗನು ನನ್ನ ಮೇಲೆ ಕೈ ಮಾಡಿಲ್ಲ. ಹಂಗ ಮಾಡಿದವನು ಈ ಹಳ್ಳಿಯಿಂದ ಜೀವ ಸಹಿತ ವಾಪಸ್ ಹೋಗಿಲ್ಲ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಆ ಮಕ್ಕಳು ಮಾಡಿ ತೆಪ್ಪಾದ್ರು ಏನು? ಕಳ್ಳ ಕಪಟ ಮೋಸ ಒಂದುವರಿದಲ್ಲಿರೋ ಮುಗ್ಧ ಮಕ್ಕಳವು. ಒಬ್ಬರನ್ನೊಬ್ರು ಮನಸಾರ ಪ್ರೀತಿಸಿದ್ದೆ ತೆಪ್ಪ. ರಕ್ತ ಹಂಚ್ಕೊಂಡು ಹುಟ್ಟಿರೋ ಆ ಹೆಣ್ಮಗನ ದಂಡ್ ಕಟ್ಕೊಂಡು ಕಡಿತೀನಿ ಅಂತ ಬಂದಿದ್ರಲ್ಲ, ನಾಚಿಕೆ ಆಗಕ್ಕಿಲ್ಲ ನಿಮ್ಗೆ? ನೀವಿಂಗೆ ರಾಕ್ಷಸ ಅವತಾರ ತಾಳಿರೋದ್ರಿಂದ ಆ ಹೆಣ್ಮಗ ಆಶ್ರಯ ಬೇಡ್ಕೊಂಡು ಇಲ್ಲಿ ಗಂಟ ಬಂದಿರೋದು. ಒಂದ್ ಮಾತು ಹೇಳಿರ್ತೀನಿ, ಚೆನ್ನಾಗಿ ಗೆಪ್ತಿಲ್ ಇಟ್ಕೊಳ್ಳಿ. ಅವ್ರಾಗವ್ರು ನಾವು ನಮ್ಮ ಊರಿಗೆ ಹೋಯ್ತೀವಿ ಇನ್ನ ಗಂಟ ನಮ್ಮ ಆಶ್ರಯದಲ್ಲಿ ಈ ಹಳ್ಳಿಲೇ ಇರ್ತಾರೆ. ಅಲ್ಲಿ ಗಂಟ ಮಕ್ಕಳು ಮಾತ್ರ ಅಲ್ಲ, ನನ್ನ ಎಡಗೈ ಮೇಲಿರೋ ಒಂದು ರೋಮನು ಕೀಳಕಾಕಿಲ್ಲ. ಉತ್ಸಾರು ನಂಜೇಶ ಕರೆಯೋ ಮಕ್ಕಳನ್ನ. ನೋಡ್ರ, ನೋಡಿ ನಿಮ್ ಕಣ್ ಮುಂದೆನೆ ಅವ್ರೆ. ಮುಟ್ ನೋಡಿ. ಯಾಕೆ ಮಾತ್ ನಿಂತೋಯ್ತಾ? ನಿಮ್ಮವ್ವ ಗರ್ತಿನೇ ಆಗಿದ್ದು ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹುಟ್ರ ನೋಡ್ತೀನಿ. ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ನಾ ಅವಳನ್ನ ಮುಟ್ಟೋಲ್ಲ. ನಮ್ಮ ನೆರಳು ಕೂಡ ಅವಳನ್ನ ಸೋಕಲ್ಲ. 9 ತಿಂಗಳು ಹೊತ್ತು ಹೆತ್ತವಳಿಗೆ ಒಳ್ಳೆ ಹೆಸರು ತಂದ್ಬಿಟ್ಟೆ ಬಾ ನೀನು. ನನ್ನ ನೋಡಿದ ತಕ್ಷಣ ಇವನ್ನ ಬಿಟ್ಟು ಓಡ್ ಬಂದು, ಅಣ್ಣ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳ್ತೀಯ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಮರ್ತ್ಬಿಟ್ಟೆ ನೀನು, ಎಲ್ಲ ಮರ್ತ್ಬಿಟ್ಟೆ. ಇಷ್ಟು ದಿವಸ ಬರೀ ತೋಳಲ್ಲಮ್ಮ, ನನ್ನ ತಲೆ ಮೇಲೆ ಇಟ್ಕೊಂಡು ಬೆಳೆಸ್ತೆ. ಆದ್ರೆ ಇವತ್ತು ಇರ್ಲಿ, ಇನ್ಮೇಲೆ ಏನಾಗಿ ಬಂತು ಅಣ್ಣ ನನಗೆ ಕ್ಷಮಿಸ್ಬಿಡು ಅಂದ್ರು. ನನ್ನ ಮನಸ್ಸಲ್ಲಿ ನಿಂಗೆ ಜಾಗ ಇಲ್ಲಮ್ಮ, ಜಾಗ ಇಲ್ಲ. ಅಣ್ಣ, ಇಷ್ಟೆಲ್ಲ ಆದ್ಮೇಲೂ ಈ ಹೆಣ್ಣಕ್ ಮುಂದೆ ಯಾಕಣ್ಣ ಮಾತಾಡ್ತಾ ಇದ್ಯಾ? ನಡಿಯೋಣ, ಹೋಗೋಣ. ನಮ್ಮ ಪಾಲ್ಗೆ ಇವಳು ಯಾವತ್ತೂ ಸತ್ತೋದ್ಲು. ನಡಿಯೋಣ.
ಸಂಜು ಸಂಜು ಇದು ನಿನಗೆ ಮುಹೂರ್ತಕ್ಕೆ ಪಂಚೆ ಶರ್ಟು, ಮಿಲಿ ಮುಹೂರ್ತದ ಸೀರೆ. ನಂಜುಂಡ ಸಂಜು ನನ್ನ ಕೈಲಾಗಿದ್ದು ಕಣು. ನೋಡಿ, ನಿಮ್ ಜೀವನದಲ್ಲಿ ಇವತ್ತು ತುಂಬಾ ಮುಖ್ಯವಾದ ದಿನ. ಹ್ಮ್. ಫ್ರೆಂಡ್ಸ್ ಆಗಿ ನಾವು ಬಯಸೋದಿಷ್ಟೇ, ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಹೌದು. ಸರಿ, ನೀವಿಬ್ರು ಬೇಗ ಬಟ್ಟೆ ಹಾಕೊಂಡು ರೆಡಿಯಾಗಿ ನಾವಿಬ್ರು ಹೋಗಿ ಸಬ್ ರಿಜಿಸ್ಟರ್ ಕರ್ಕೊಂಡ್ ಬರ್ತೀವಿ. ಓಕೆ? ಬರ. ಗುಡ್ ಲಕ್. ನಾನು ಹೋಗಿ ರೆಡಿ ಆಗ್ಲಾ? ಹ್ಮ್. ಮಿಲ್ಲಿ, ಬಾ ಇಲ್ಲಿ. ಹೇಳಿ. ನಿನಗೆ ಮದುವೆ ಇಷ್ಟ ಇಲ್ವಾ? ಇಷ್ಟನೇ. ಆದ್ರೆ ನಾನು ನಿಮ್ಮೊಳಗುವಾಗ ನಿಮ್ಮಮ್ಮ ಅಪ್ಪ ನಿಮ್ ಜೊತೆಲೇ ಇರ್ಬೇಕು ಅಂತ ನಾನು ಆಸೆ ಪಟ್ಟೆ. ಹೌದು ಮಿಲ್ಲಿ, ನಿಮ್ಮಮ್ಮ ನಿಮ್ಮಣ್ಣಂದ್ರು ಎಲ್ರೂ ಸೇರಿ ನಿನ್ನ ನನಗೆ ದಾರಿ ಎರೆದುಕೊಡ್ಬೇಕು ಅಂತ ನಾನು ಆಸೆ ಪಟ್ಟೆ. ಅವ್ರು ಯಾಕೆ ನಮ್ಮನ್ನು ದ್ವೇಷಿಸ್ತಿದ್ದಾರೆ? ನಾವೇನ್ ತಪ್ಪು ಮಾಡಿದೀವಿ? ಅವ್ರು ನಮ್ಮನ್ನ ಕ್ಷಮಿಸೋದೇ ಇಲ್ವಾ? ನಮ್ಮ ಮೇಲೆ ಅವರೆಲ್ಲ ಪ್ರಾಣನೇ ಇಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ತರ ಎಲ್ಲ. ನಿನ್ನೆ ನಿಮ್ಮಮ್ಮ ಏನ್ ಹೇಳಿದ್ರು? ಗೊತ್ತಿದ್ದು ನಿಮ್ಮನ್ನ ಕಷ್ಟಕ್ಕೆ ತಳ್ಳಕ್ಕೆ ನನಗಿಷ್ಟ ಇಲ್ಲ ಅಂದ್ರು. ಸರಿ, ಅಮ್ಮ ಹೇಳಿದ್ದು ಸರಿನೇ. ನಮ್ಮಲ್ಲಿ ಪ್ರಾಣನ ಇಟ್ಟಿರೋರ್ಗೆ ನಮ್ಮನ್ನ ಬಿಟ್ಟಿರೋದು ಕಷ್ಟ. ನಮಗೂ ಅವ್ರನ್ನ ಬಿಟ್ಟಿರೋದು ಕಷ್ಟನೇ. ಸಂಜು, ನಾನು ಮಾತು ಕೇಳ ಸುಮ್ಮನೆ. ನಾವಿಬ್ರು ಬೇರೆ ಬೇರೆ ಆಗ್ಬಿಡೋಣವಾ? ಏನ್ ಹೇಳಿದ್ರಿ ಸಂಜು? ನಾವಿಬ್ರು ಬೇರೆ ಬೇರೆ ಆಗೋಣ. ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು. ನನ್ನಿಂದ ನಿನಗೆ ಯಾವ ಕಷ್ಟನೂ ಬರಬಾರ್ದು. ನೀವು ನನ್ನ ತುಂಬಾ ಪ್ರೀತಿಸ್ತಿದ್ದೀರಿ ಅಲ್ವಾ? ನನಗಿಂತ ಜಾಸ್ತಿ ನೀನನ್ನು ಪ್ರೀತಿಸ್ತಾ ಇದೀಯ ಅಲ್ವಾ? ಸಂಜು, ನೀವು ನಿಮ್ಮ ಮನೆಗೆ ಹೋಗ್ತೀರ ತಾನೆ? ಹೋಗ್ತೀನಿ. ನಿಮ್ಮಮ್ಮಗೆ ನಾನು ನಿಮ್ಮನ್ನ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಟೆ ಅಂತ ಹೇಳ್ತೀರಾ? ಹೇಳ್ತೀನಿ. ನನ್ಗೆ ಯಾವ ದುಃಖನೂ ಇಲ್ಲ. ನೀವು ದುಃಖ ಪಡಬಾರ್ದು. ಸತ್ಯವಾಗ್ಲೂ ಸತ್ಯವಾಗ್ಲೂ ದಾರಿ ಬಿಡಿ ದಯಮಾಡ್ಬೇಕು. ನಮಸ್ಕಾರ. ನಂಜೇಶ ಅಪ್ಪ, ಬುದ್ಧರಿಗೆ ನಮಸ್ಕಾರ ಮಾಡ್ಕೊಂಡ. ನಾವೇ ಕರ್ಕೊ ಬಂದಿದ್ದು. ಓಹೋ, ಹೌದಲ್ವಾ? ಹೆಣ್ಣು ಗಂಡು ರೆಡಿ ಆದ್ರೆ ನೋಡ್ರಪ್ಪ. ಅವ್ರು ಅವಾಗ್ಲೇ ರೆಡಿ ಆಗೋದ್ರು. ಇನ್ನು ಏನ್ ಕಡಿ ಕೇಳ್ತಾ ಇದ್ದೀರಾ? ಹೋಗಿ ಕರ್ಕ ಬನ್ನಿ. ಅದೇವ್ರು ಏನ್ ತಗೋತೀರಾ? ಹೆಂಡ ಸರಾಯಿ ಏನ್ರಿ ಇದು ಬೆಳಬೆಳಿಗ್ಗೆನೆ? ಅಯ್ಯೋ, ದಯವಿಟ್ಟು ಕ್ಷಮಿಸ್ಬೇಕು. ಅತಿಥಿ ಸತ್ಕಾರ ನಮ್ ಧರ್ಮ ಅಲ್ವರ, ಅದಕ್ಕೆ ಕೇಳಿದೆ.
ನಮಗೆ ಮದುವೆ ಇಷ್ಟ ಇಲ್ಲ. ನಾವಿಬ್ರು ಬೇರೆ ಬೇರೆ ಆಗ್ತಿದೀವಿ. ಏನ್ ಹೇಳ್ತಿದ್ದೀರಾ ನೀವು? ಈ ಮದ್ವೆ ನಿಮ್ಮಿಬ್ರಿಗೂ ಇಷ್ಟ ಇಲ್ವಾ? ಇಲ್ಲ. ಯೋ, ನನ್ನ ಕರ್ಕೊಂಡು ಬಂದು ಆಟ ಆಡ್ತಿದ್ಯಾ? ನಾನು ಇನ್ನೇನ್ ತಿರ್ಬೋಕಿ ಅನ್ಕೊಂಡಿದ್ಯೇನೋ? ನಾನ್ ಸೆನ್ಸ್. ಬುದ್ಧಿ ಹೋಗ್ಬೇಡಿ, ಹೋಗ್ಬೇಡಿ ಬುದ್ಧಿ. ಸರ್ ದಯವಿಟ್ಟು ಹೋಗ್ಬೇಡಿ ಸರ್. ನಾವ್ ಏನಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ತೀವಿ ಸರ್. ಮದ್ವೆ ಆಗೋ ಹುಡುಗ ಹುಡುಗಿನ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ, ನೀವೇನ್ರಿ ಒಪ್ಸೋದು? ಬದ್ನೇಕಾಯಿ ಹೋಗ್ರಿ. ಸರ್ ನಾವು ಅವ್ರನ್ನ ಒಪ್ಪಿಸ್ತೀವಿ ಸರ್. ನನ್ನೇನು ಹುಚ್ಚ ಅಂತ ತಿಳ್ಕೊಂಡಿದ್ರಾ? ನೀವು ಪ್ರಮಾಣ ಮಾಡಿದ್ಮೇಲೆ ತಾನೇ ನಾನು ಎಲ್ಲ ಏರ್ಪಾಡು ಮಾಡಿದ್ದು. ಅವತ್ತು ದೊಡ್ಡದಾಗಿ ಸಾಯಗಂಟ ಇಬ್ರು ಬೇರೆ ಆಗಕ್ಕಿಲ್ಲ ಅಂತ ಮಾತು ಕೊಟ್ರಿ. ಇವತ್ತು ಈ ಶಿವನಹಳ್ಳಿ ವೀರಭದ್ರಪ್ಪನ ಮಾನ ಬರವಾದಿನೆಲ್ಲ 3 ಕಾಸು ಹರಾಜ್ ಹಾಕ್ಬಿಟ್ರಿ. ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ ಕೈ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಅಷ್ಟು ದೊಡ್ಡ ಭೂಮಿ ತಾಯಿನ ಅರ್ಥ ಮಾಡ್ಕೊಂಡು ಈ ಹಳ್ಳಿ ಮುಕ್ಕನ್ಗೆ ಈ ಚಿಕ್ಕ ವಯಸ್ಸಿನ ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಹೇ ದ್ರೋಹಿ, ಈ ರೀತಿ ಮಾಡೋ ಬದಲು ನಮ್ಮೆಲ್ರಿಗೂ ಒಂದ್ ತೊಟ್ಟು ವಿಷ ಕೊಟ್ಟಿದ್ರೆ ನಾವೆಲ್ಲ ನೆಮ್ಮದಿಯಾಗಿ ಸತ್ತೋಗ್ತಾ ಇದ್ವು. ಈ ಸಂತೋಷಕ್ಕೇನೋ ಕಂಡ್ ನಾಯಿಗಳ ಹತ್ರ ಅಲ್ಲ ನಾವು ಒದೆ ತಿಂದಿದ್ದು. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ಮೇಲೆ ಈಗ ಬಾಯ್ ಬಿಡ್ತಾ ಇದೆಯಲ್ಲೋ. ನೋಡು, ಏನೇ ಆದ್ರೂ ಸರಿ, ನೀವಿಬ್ರು ಬೇರೆ ಆಗೋದಕ್ಕೆ ನಾವು ಬಿಡಲ್ಲ ಕಣೋ, ನಾವು ಬಿಡೋದಿಲ್ಲ. ಲೋಕೋದಂಡ ಬೇಡಪ್ಪ, ನಿನ್ಗೊಂದ್ ದೊಡ್ಡ ನಮಸ್ಕಾರ. ನಿಮ್ಮಂತವ್ರ ಮುಂದೆ ನಿಂತ್ಕೊಂಡು ಮಾತಾಡೋದಿಕ್ಕೆ ನನಗ್ ನಾಚಿಕೆ ಆಗ್ತಿದೆ ಕಣೋ, ನನಗ್ ನಾಚಿಕೆ ಆಗ್ತಾ ಇದೆ. ಲೋ ನಂಜುಂಡ, ಬೇಡ, ನನಗೇನು ಹೇಳ್ಬೇಡ. ನಮ್ಮ ಊರಿನ ಜನರ ಮುಂದೆ ನನ್ನ ಮರ್ಯಾದೆ ಹೋಯ್ತು ಅಂತ ನನಗೇನು ಬೇಜಾರಿಲ್ಲ. ಆದ್ರೆ ಯಾವತ್ತು ಯಾರ ಮುಂದೆ ತಲೆ ತೆಗಿಸ್ತಾರೋ ನನ್ನ ತಂದೆ ಇವತ್ತು ತಲೆ ತೆಗ್ಸೋ ಹಾಗಾಯ್ತು. ಅಲ್ಲ ಕಣು, ನಾನು ಬೆಳಿಗ್ಗೆ ಬಟ್ಟೆ ಕೊಡಕ್ ಬಂದಾಗ ಒಂದು ಮಾತು ಹೇಳಿದ್ರು ಕೂಡ ಹೀಗಾಗಕ್ ಬಿಡ್ತಿರ್ಲಿಲ್ಲ. ಯಾಕೋ ಮನಸ್ಸು ಬದಲಾಯಿಸ್ತೆ ಮಿಲಿ? ಏನಿದೆಲ್ಲ? ನಂಜುಂಡ, ಸಂಜು ನಾನು ಎಷ್ಟು ಪ್ರೀತಿಸ್ತಿದ್ದೀವಿ ಅನ್ನೋದು ಬೇರೆಯವ್ರಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ನಿಮ್ಗಿಂತಲೂ ದುಃಖ ಪಡ್ಬೇಕಾದವರು ನಾವು ತಾನೇ. ನಿಮ್ ತರ ನಮ್ಮೇಲೆ ಜೀವನ ಇಟ್ಟಿರೋರು ನಮ್ಮನೇಲೂ ಇದ್ದಾರೆ. ಅವರಿಗೆ ನಮ್ಮಿಂದ ಕೊಡೋಕ್ಕಾಗುವಂತ ಸಂತೋಷ ಇದೆ. ಇದೊಂದೇ ನಾವಿಬ್ರು ಬೇರೆ ಬೇರೆ ಆಗೋದು. ನಿನ್ನ ದತ್ತು ತಗೊಂಡು ಸಾಕಿ ತಂದೆ ಆದ್ರೂ ಅವ್ರನ್ನ ನಿನ್ ಕಡೆ ಕಾಣಿಸ್ತೀಯಾ? ಹೆತ್ತ ತಂದೆ ಮಾತು ಮೀರಿ ನಿನ್ ಕೈಲಿ ನಡೆಯೋಕ್ಕಾಗುತ್ತಾ ಹೇಳು? ಸಂಜುನ ನಾನು ಬಿಟ್ಕೊಡ್ತಾ ಇದ್ದೀನಿ ಅವ್ರನ್ನ ಹೆತ್ತವ್ರಿಗೋಸ್ಕರ. ಸಂಜು ನನ್ನ ತ್ಯಾಗ ಮಾಡ್ತಿದ್ದಾರೆ ನಮ್ಮನೆಯವ್ರಿಗೋಸ್ಕರ. ಇದಕ್ಕೆ ನೀವೆಲ್ಲ ಹೆಮ್ಮೆ ಪಡಬೇಕು. ನಾವಿಬ್ರು ಬೇರೆ ಬೇರೆ ಆಗ್ಬೇಕು ಅಂತ ತಾನೇ ನಿರ್ಧಾರ ಮಾಡಿದೀವಿ, ಸಾಯ್ಬೇಕು ಅಂತ ಅಲ್ವಲ್ಲ? ನನಗಪ್ಪ ಇಲ್ಲ. ಅಪ್ಪನ ಸ್ಥಾನದಲ್ಲಿ ನಿಂತು ನೀವೇ ನಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ ನಮ್ಮೇಲೆ ಪ್ರಾಣನೇ ಇಟ್ಟಿರೋರ್ ಮನೆಗೆ ಕಳಿಸ್ಕೊಡ್ಬೇಕು. ಅವ್ವ, ಕ್ಷಮೆ ಬೇಡ್ಬೇಕಾಗಿರೋದು ನೀನಲ್ಲ ಕಣವ, ನಾನು. ನಿಮ್ಮಿಬ್ಬರ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಮಂದಟ್ಟಾಯ್ತು ಕಣವ. ಸಂಜು, ಬಾಪ ಇಲ್ಲಿ. ನಿಮ್ಮಿಬ್ಬರನ್ನು ಹೆತ್ತ ತಂದೆ ತಾಯಿಗಳು ನಿಜಕ್ಕೂ ಪುಣ್ಯವಂತರು ಕಣಪ್ಪ, ಪುಣ್ಯವಂತರು. ನೀವಿಬ್ರು ಮದ್ವೆ ಬೇಡ ಅಂತ ಹೇಳಿದ ಒಂದು ಕ್ಷಣ ನನಗೆ ಸಿಡ್ಲೋಡ್ದಂಗೆ ಆಗೋಯ್ತು. ಆದ್ರೆ ನೀವಿಬ್ರು ತಗೊಂಡ ನಿರ್ಧಾರ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ಮಾದರಿ ಆದ್ದು, ಅದು ವೇದಿಕೆ ಸಮಾನವಾದ್ದು. ಹ, ನಿಮ್ಮಿಬ್ಬರ ಮನಸ್ಸು ಚಿಕ್ಕದಾದ್ರೂ ಆಕಾಶದಷ್ಟು ವಿಶಾಲವಾದ್ದು. ಇದ್ರ ಮೇಲೆ ನನಗಿನ್ನೇನು ಹೇಳಕ್ಕೂ ಗೊತ್ತಾಯ್ತಾ ಇಲ್ಲ. ಆ ದೇವರು
ನಿಮ್ಮಿಬ್ಬರು ಕೊನೆವರೆಗೂ ಚೆನ್ನಾಗಿಟ್ಟಿರ್ಲಿ, ಕೊನೆವರೆಗೂ ಚೆನ್ನಾಗಿಟ್ಟಿರ್ಲಿ. ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬನ್ನಿ. ಪ್ರೀತಿ ಮನಸ್ಸುಗಳ ಮನಸ್ಸೊಳಗೆ ಮನಸ್ಸಲ್ಲಿ ಮರುಗುತ್ತಿದೆ ಮರೆಯೊಳಗೆ ಪ್ರೀತಿಸಿ ಮನಸೋತ ಮನಸ್ಸುಗಳೇ ಸೋತಾಗ ಉಳಿಯೋದು ನೆನಪುಗಳೇ ಮನಸ್ಸು ಒಪ್ಪಿದ ಮನಸ್ಸಿಗಾಗಿ ಮನಸ್ಸು ಕೊಟ್ಟೆ ನೀನು ಮನಸ್ಸು ತಳಮಳ ಮನಸ್ಸು ತೊರೆದರೆ ಯಾವ ಮನಸ್ಸಿಗೇನು ಈ ಪ್ರೀತಿ ಮನಸ್ಸುಗಳ ಮನಸ್ಸೊಳಗೆ ಮನಸ್ಸಲ್ಲಿ